Dear brothers and sisters, today we are going to meditate from Joshua 1:6. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಈ ದಿನ ಯೆಹೋಶುವ 1:6 ವಚನವನ್ನು ಧ್ಯಾನಿಸಲಿದ್ದೇವೆ. Be strong and courageous, for you are the one who will lead these people to possess all the land I swore to their ancestors I would give them. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಯಾಕಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. The 12 tribes of Israel were about to possess their inheritance. ಇಸ್ರಾಯೇಲರ 12 ಕುಲಗಳು ಕೂಡ ತಮಗೆ ದೇವರು ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ಸೇರುವವರಿದ್ದರು. Joshua had to lead them. ಯೆಹೋಶುವನು ಅವರನ್ನು ಮುನ್ನಡೆಸಬೇಕಾಗಿತ್ತು. God was about to fulfill his promise that he would be bringing them to the land of milk and honey. ದೇವರು ವಾಗ್ದಾನ ಮಾಡಿದಂತೆ ಇಸ್ರಾಯೇಲ್ಯರನ್ನು ಹಾಲು ಜೇನು ಹರಿಯುವ ದೇಶಕ್ಕೆ ಸೇರಿಸುವ ವಾಗ್ದಾನವು ಪೂರೈಕೆಯ ಹಂತದಲ್ಲಿತ್ತು. For them to possess their land, they had to fight against their enemies. ಆ ಭೂಮಿಯನ್ನು ತಮಗೆ ಸ್ವಂತ ಮಾಡುವುದಕ್ಕಾಗಿ ಅವರು ವೈರಿಗಳೊಂದಿಗೆ ಹೋರಾಡಬೇಕಿತ್ತು. Strong people were there in the land. ಬಲಶಾಲಿಯಾದ ಜನರು ಆ ಸ್ಥಳದಲ್ಲಿದ್ದರು. They might have been so afraid of them. ಅವರನ್ನು ನೋಡಿ ಇವರು ಭಯಭೀತರಾಗಿರಬಹುದು. They had to go through so many obstacles. ಹೀಗೆ ಅನೇಕ ಅಡೆತಡೆಗಳನ್ನು ಅವರು ಹಾದು ಹೋಗಬೇಕಾಯಿತು. Because the Israelites were so afraid of their enemies, Joshua also would have been shaken. ಇಸ್ರಾಯೇಲರು ಹೀಗೆ ಭಯಭೀತರಾದ್ದರಿಂದ ಯೆಹೋಶುವನು ಕೂಡ ಭಯಭೀತನಾಗಿರುವ ಸಾಧ್ಯತೆಗಳಿವೆ. Fear would have gripped him. ಭಯವು ಅವನನ್ನು ಹಿಡಿದಿರಬಹುದು. Look at verse 5. The Lord said to Joshua like this. ವಚನ 5ರಲ್ಲಿ ದೇವರು ಯೆಹೋಶುವನಿಗೆ ಹೀಗೆ ಹೇಳುವುದನ್ನು ನೋಡುತ್ತೇವೆ. No one will be able to stand against you as long as you live. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು. For I will be with you as I was with Moses. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. I will not fail you or abandon you. ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ಅಥವಾ ತೊರೆಯುವುದಿಲ್ಲ. Joshua was always with Moses whenever he ministered. ಮೋಶೆಯ ಸೇವೆಯ ಅವಧಿಯಲ್ಲಿ ಯೆಹೋಶುವನು ಯಾವಾಗಲೂ ಅವನ ಸಂಗಡ ಇದ್ದನು. He knew the in and out of the ministry. ಆ ಸೇವೆಯ ಒಳಗೂ ಹೊರಗೂ ಎಲ್ಲವೂ ಅವನಿಗೆ ತಿಳಿದಿತ್ತು. The Lord chose Joshua graciously to lead the people of Israel. ಇಸ್ರಾಯೇಲ್ಯರನ್ನು ಇನ್ನೂ ಮುನ್ನಡೆಸುವುದಕ್ಕಾಗಿ ದೇವರು ಕೃಪೆಯಿಂದ ಯೆಹೋಶುವನನ್ನು ಆದುಕೊಂಡನು. That's why the Lord said to him again and again, saying, "Be strong and courageous." ಇದಕ್ಕಾಗಿಯೇ ಯಾವಾಗಲೂ ದೇವರು ಯೆಹೋಶುವನಿಗೆ ಹೇಳುತ್ತಾನೆ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. In Joshua 1:9 also the Lord said to him. ಯೆಹೋಶುವ 1:9 ವಚನದಲ್ಲಿಯೂ ಕೂಡ ಇದನ್ನೇ ಹೇಳುತ್ತಾನೆ. Here he says, "Be strong and courageous." ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. Do not be afraid or discouraged. ನೀನು ಅಂಜಬೇಡ, ಕಳವಳಗೊಳ್ಳಬೇಡ. For the Lord your God is with you wherever you go. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುವನು ಎಂದು. What a confidence Joshua would have had after hearing the command of ದೇವರಿಂದ God. ಆಜ್ಞೆಯನ್ನು ಪಡೆದ ತರುವಾಯ ಯೆಹೋಶುವನ ಆತ್ಮವಿಶ್ವಾಸ ಎಷ್ಟು ಬಲವಾಗಿರಬಹುದು ಯೋಚಿಸಿರಿ. Courage flows from God's presence. ದೇವರ ಪ್ರಸನ್ನತೆಯಿಂದ ಧೈರ್ಯವು ದೊರಕುತ್ತದೆ. Courage is the foundation for leadership. ನಾಯಕತ್ವಕ್ಕೆ ಧೈರ್ಯವು ಅಡಿಪಾಯವಾಗಿರುತ್ತದೆ. For a leader, we have to have the presence of God within us all the time. ನಾಯಕರಾಗಿರುವ ನಮ್ಮೊಳಗೆ ದೇವರ ಪ್ರಸನ್ನತೆ ಯಾವಾಗಲೂ ಇರಬೇಕು. We cannot take it for granted. ಇದನ್ನು ಲಘುವಾಗಿ ತೆಗೆದುಕೊಳ್ಳುವಂತಿಲ್ಲ. Wherever we go, ನಾವು ಹೋಗುವಲ್ಲೆಲ್ಲ, or whatever we do, ನಾವು ಏನೇ ಮಾಡುವಾಗಲೂ we have to reflect Jesus in whatever we do. ನಾವು ಏನೇ ಮಾಡುವುದಾದರೂ ನಾವು ಯೇಸುವನ್ನು ಪ್ರತಿಫಲಿಸುವವರಾಗಿದ್ದೇವೆ. This comes only through the word of God. ಇದು ದೇವರ ವಾಕ್ಯದಿಂದಲೇ ಬರುವಂತದ್ದು. The more we read the word of God, we get the presence of God. ದೇವರ ವಾಕ್ಯವನ್ನು ಹೆಚ್ಚಾಗಿ ಓದುವಷ್ಟು ದೇವರ ಪ್ರಸನ್ನತೆಯಿಂದ ಆವರಿಸಲ್ಪಡುತ್ತೇವೆ. People would ask me, how can I get closer to God?
ಜನರು ನನ್ನಲ್ಲಿ ಕೇಳುತ್ತಾರೆ, ದೇವರಿಗೆ ಹತ್ತಿರವಾಗಿರುವುದು ಹೇಗೆ ಎಂದು. This is the only way, my dear friend. ಇದೊಂದೇ ಮಾರ್ಗ ನನ್ನ ಪ್ರಿಯ ಸ್ನೇಹಿತರೆ. Joshua relied on God's word. ಯೆಹೋಶುವನು ದೇವರ ಮಾತಿನ ಮೇಲೆ ಆತುಕೊಂಡನು. God was continuously speaking to him about what he should do. ಅವನು ಏನು ಮಾಡಬೇಕೆಂದು ಪ್ರತಿ ಬಾರಿಯೂ ದೇವರು ಅವನಿಗೆ ತಿಳಿಸುತ್ತಿದ್ದನು. As in Joshua 1:7, that's why the Lord insisted Joshua to be careful to obey all the instructions Moses gave him. ಯೆಹೋಶುವ 1:7 ದೇವರು ಹೇಳುತ್ತಾನೆ, ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು. He said, do not deviate from them, turning either to the right or to the left. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ ಅಂದನು. Then you will be successful in everything you do. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ ಎಂದು ದೇವರು ಹೇಳಿದನು. After my father passed away, my husband's father, brother Dinakaran, he used to advise my younger brother like this. ನಾನು ನನ್ನ ತಂದೆಯನ್ನು ಕಳೆದುಕೊಂಡ ತರುವಾಯ ನನ್ನ ಗಂಡನ ತಂದೆಯವರಾದ DGS ದಿನಕರನ್ ರವರು ನನ್ನ ಸಹೋದರನಿಗೆ ಹೀಗೆ ಹೇಳುತ್ತಿದ್ದರು. My younger brother's name is Anand. ನನ್ನ ಕಿರಿಯ ಸಹೋದರನ ಹೆಸರು ಆನಂದ್. He said to him, dear Anand, cling on to the word of God. ಅವರು ಹೇಳುತ್ತಿದ್ದರು, ಪ್ರಿಯ ಆನಂದ್, ದೇವರ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೋ. Don't leave your house without reading his word. ದೇವರ ವಾಕ್ಯವನ್ನು ಓದದೆ ನೀನು ಮನೆಯಿಂದ ಹೊರಗೆ ಬರಬೇಡ. But then when you cling on to his word, he will beautifully lead you. ನೀನು ಆತನ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವಾಗ ದೇವರು ಅದ್ಭುತವಾಗಿ ನಿನ್ನನ್ನು ನಡೆಸಲಿದ್ದಾನೆ. And you will be successful in your life. ಮತ್ತು ನೀನು ನಿನ್ನ ಜೀವಿತದಲ್ಲಿ ಯಶಸ್ವಿಯಾಗುವಿ. Then you will be successful in everything you do. ಆಗ ನೀನು ಮಾಡುವುದರಲ್ಲಿ ಎಲ್ಲ ನೀನು ಕೃತಾರ್ಥನಾಗುವಿ. And this would bring the presence of God into you, dear friend. ಆಗ ಅದು ದೇವರ ಪ್ರಸನ್ನತೆಯನ್ನು ನಿಮ್ಮೊಳಗೆ ತರುವುದು. Then you will become bold like a lion. ಆಗ ನೀವು ಸಿಂಹದಂತೆ ಧೈರ್ಯಶಾಲಿಗಳಾಗುವಿರಿ. That's what the Bible says in Proverbs 28:1. ಇದನ್ನೇ ಜ್ಞಾನೋಕ್ತಿಗಳು 28:1 ವಚನವು ಹೇಳುತ್ತದೆ. The righteous are as bold as a lion. ಶಿಷ್ಟನು ಸಿಂಹದಂತೆ ಧೈರ್ಯದಿಂದಿರುವನು. Shall we pray now? ನಾವೀಗ ಪ್ರಾರ್ಥಿಸುವ. Father, let your hand come upon your people even now. ತಂದೆಯೇ, ನಿನ್ನ ಹಸ್ತವು ನಿನ್ನ ಜನರ ಮೇಲೆ ಬರಲಿ. They may be also going through fear. ಅವರು ಕೂಡ ಭಯಭೀತರಾಗಿರಬಹುದು. They may be also wondering how I can prosper. ನಾನು ಸಮೃದ್ಧಿಯನ್ನು ಪಡೆಯಲು ಹೇಗೆ ಸಾಧ್ಯ ಎಂಬುದಾಗಿ ಪ್ರಶ್ನಿಸುತ್ತಿರಬಹುದು. Father, fill them with your word. ತಂದೆಯೇ, ನಿನ್ನ ವಾಕ್ಯದಿಂದ ಅವರನ್ನು ತುಂಬಿಸು. Let your word speak to them every day. ಪ್ರತಿದಿನವೂ ನಿನ್ನ ವಾಕ್ಯವು ಅವರೊಂದಿಗೆ ಮಾತನಾಡಲಿ. Lord, through your word, let them live. ದೇವರೇ, ನಿನ್ನ ವಾಕ್ಯದಿಂದ ಅವರು ಬದುಕಲಿ. Man shall not live by bread alone, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಲ್ಲ, but by every word that comes from the mouth of the Lord. ದೇವರ ಬಾಯಿಂದ ಹೊರಡುವ ಪ್ರತಿ ಮಾತಿನಿಂದಲೂ ಅವನು ಬದುಕುತ್ತಾನೆ. Help your people to cling on to your word, Lord. ನಿನ್ನ ಮಾತುಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವಂತೆ ನಿನ್ನ ಜನರಿಗೆ ಸಹಾಯ ಮಾಡು ದೇವರೇ. They may be about to lead a family life, ಅವರು ಕುಟುಂಬ ಜೀವಿತವನ್ನು ನಡೆಸುವುದಕ್ಕಿರಬಹುದು, or they may be planning to start a new business. ಹೊಸ ವ್ಯಾಪಾರವನ್ನು ಪ್ರಾರಂಭಿಸುವ ಯೋಜನೆಯಲ್ಲಿರಬಹುದು. Whatever it may be, ಅದು ಏನೇ ಆಗಿರಬಹುದು. Lord, give them a word for every day, Lord. ಪ್ರತಿ ದಿನಕ್ಕೆ ಅವರಿಗೆ ದೇವರ ವಾಕ್ಯದ ಪಾಲಿಸು. Especially, Lord, let your word of wisdom come upon young people, Lord. ವಿಶೇಷವಾಗಿ ಯವನಸ್ಥರ ಮೇಲೆ ದೈವ ಜ್ಞಾನವು ಬರಲಿ ಎಂದು ಬೇಡುತ್ತೇನೆ. Let them not have any distraction. ಅವರಲ್ಲಿ ಯಾವುದೇ ಗೊಂದಲಗಳು ಬೇಡ. Help them to cling on to your word. ಅವರು ನಿನ್ನ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಲಿ. Make them successful, O God. ಅವರನ್ನು ಯಶಸ್ವಿಯಾಗಿಸು ದೇವರೇ. Make them to rise up in society.
ಅವರು ತಮ್ಮ ಸಮಾಜದಲ್ಲಿ ಉನ್ನತಕ್ಕೇರಲಿ. to become a leader, ಅವರು ನಾಯಕರಾಗಲಿ. to become a servant of God, ದೇವ ಸೇವಕರಾಗಲಿ. to become a successful businessman. ಯಶಸ್ವಿ ವ್ಯಾಪಾರಸ್ಥರಾಗಲಿ. Lord Father, whatever they are trying to do, Lord, help them to prosper in their endeavors. ಅವರು ಏನೇ ಮಾಡಲು ಪ್ರಯತ್ನಿಸುತ್ತಿರಬಹುದು, ಅದರಲ್ಲಿ ಅವರು ಸಮೃದ್ಧಿ ಪಡೆಯುವಂತೆ ಮಾಡು ದೇವರೇ. Bless all the work of their hands, O God. ಅವರೆಲ್ಲ ಕೈ ಕೆಲಸಗಳನ್ನು ನೀನು ಆಶೀರ್ವದಿಸು ದೇವರೇ. Lord, help them to have the courage to come up in life. ದೇವರೇ, ಅವರು ಜೀವಿತದಲ್ಲಿ ಉನ್ನತಕ್ಕೇರಲು ಧೈರ್ಯವನ್ನು ಒದಗಿಸು. Bless them, Lord. ಆಶೀರ್ವದಿಸು ದೇವರೇ. And make them like a lion. ಅವರು ಸಿಂಹದಂತೆ ಧೈರ್ಯದಿಂದಿರಲಿ. Thank you for blessing each and everyone who is watching this program. ಈ ಕಾರ್ಯಕ್ರಮ ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್. God bless you, dear friend. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ. Those who want a new Bible for you to read it every day. ನಿಮ್ಮಲ್ಲಿ ಯಾರಿಗಾದರೂ ಓದುವುದಕ್ಕಾಗಿ ಹೊಸ ಸತ್ಯವೇದ ಬೇಕಾದಲ್ಲಿ Bibles are available in our Jesus Calls prayer towers. ನಮ್ಮ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರದಲ್ಲಿ ಸತ್ಯವೇದಗಳು ಲಭ್ಯವಿರುತ್ತದೆ. Contact our prayer towers nearby your house. ನಿಮ್ಮ ಮನೆಗೆ ಹತ್ತಿರವಿರುವ ಪ್ರಾರ್ಥನಾ ಗೋಪುರಕ್ಕೆ ಕರೆ ಮಾಡಿ. Get a Bible for yourself. ನಿಮಗೋಸ್ಕರ ಒಂದು ಸತ್ಯವೇದವನ್ನು ಖರೀದಿಸಿ. Read it every day. ಪ್ರತಿದಿನ ಅದನ್ನು ಓದಿರಿ. Then the Lord will make your life successful. ಆಗ ದೇವರು ನಿಮ್ಮ ಜೀವಿತವನ್ನು ಯಶಸ್ವಿಯಾಗಿಸುವನು. God bless you, dear friend. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ.